ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತುಂಬ ದಿನ ಆಗೋಗಿತ್ತು ಯೂಟ್ಯೂಬ್ ವ್ಲಾಗ್ಸ್ ಮಾಡಿ ಆ್ಯಂಡ್ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ, ಓಕೆನಾ. ಆ್ಯಕ್ಚುಲಿ ಇವತ್ತು ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ ಆ್ಯಂಡ್ ಫ್ರೆಂಡ್ ಮದುವೆ ಇದೆ. ಆಮೇಲೆ ಸೊ ಇವತ್ತಿನ ಡೇ ಹೆಂಗಿರುತ್ತೆ ಏನು ಅಂತ ನಿಮಗೆ ಒಂದು ಚಿಕ್ಕ ವ್ಲಾಗಲ್ಲಿ ಮಾಡಿ ತೋರಿಸ್ತೀನಿ, ಓಕೆನಾ. ಸೊ ಈಗ ಸ್ನಾನ ಮಾಡಿಕೊಂಡು ಜಸ್ಟ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಸೊ ರೆಡಿಯಾಗಿ ಏನೇನು ಮಾಡ್ತೀನಿ, ಹೆಂಗೆ ಹೋಗ್ತೀನಿ, ಏನು ಎತ್ತ ಎಲ್ಲ ತೋರಿಸ್ತೀನಿ, ಓಕೆನಾ. ಸೊ ಈಗ ರೆಡಿ ಆಗಿಬಿಟ್ಟು ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಸೊ ನನ್ನ ಫ್ರೆಂಡ್ ಮದುವೆ ಅಂತ ಹೇಳಿದ್ನಲ್ಲ, ಸೊ ಏನು ಗಿಫ್ಟ್ ತೊಗೊಳ್ಳೋದು, ಏನು ಗಿಫ್ಟ್ ಕೊಡೋದು ಅಂತಲೇ ನಾವು ಒಂಚೂರು ಐಡಿಯಾನೇ ಬರ್ತಿರ್ಲಿಲ್ಲ. ಸೊ ಅದಕ್ಕೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಮೈ ಕೊಡ್ತಾಯಿದ್ದೀನಿ. ಸೊ ಹೆಚ್ಚು ಪೀಸ್ ಎಡ್ವರ್ಟ್ ಮಾಡಿಕೊಂಡೆ. ಈಗ ತಾನೇ ಅದ್ರ ಮೇಲೆ ಹೆಸರು ಎಲ್ಲ ಬರದೆ ನೋಡಿ ಹೆಂಗಾಗ್ಬಿಟ್ಟಿದೆ. ಕೈ ಇಟ್ಟೆ ಎಲ್ಲ ಅಳಿಸ್ಕೊಡ್ತು. ಈಗೇನು ಮಾಡೋದು? ಸೊ ಅದನ್ನು ಟ್ರೈ ಮಾಡ್ತೀನಿ ಅಳಿಸೋದಕ್ಕೆ ಎರೇಸರ್ ಅಥವಾ ಏನಾದರೂ ಹಾಕಿ. ಹೋಗಿಲ್ಲ ಅಂದರೆ ಹೋಗಿ ಇನ್ನೊಂದು ಮೊಯ್ ತಗೋಬರ್ಬೇಕು ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ ಗೀಸ್, ಅಷ್ಟೇ. ಸೊ ಸಿಗ್ತೀನಿ ಅದನ್ನೆಲ್ಲ ಮುಗಿಸ್ಕೊಂಡು. ಅಂದರೆ ಎರೇಸ್ ಮಾಡಿದಾಗ ಹೋಯ್ತು, ಬಟ್ ಯಾಕೋ ಮನ್ಸು ಒಪ್ಪಲಿಲ್ಲ ನೋಡಿ. ಒಂಥರ ಸಮಥಿಂಗ್ ವೈಟ್ ಸ್ಟಾರ್ಟ್ ಆಗಿದೆ ಎರೇಸ್ ಆದಮೇಲೆ. ಸೊ ಯಾಕೋ ಒಪ್ಪಲಿಲ್ಲ ಮನಸ್ಸು. ಸೊ ಅದಕ್ಕೆ ಏನು ಮಾಡಿದೆ, ಮತ್ತೆ ಹೋಗಿ ಇನ್ನೊಂದು ತೊಗೊಂಬಂದೆ. ಆ ಥರದ್ದು ಸಿಗಲಿಲ್ಲ. ಅದು ಆ್ಯಕ್ಚುಲಿ ನಮ್ಮ ಅಜ್ಜಿ ಕೊಟ್ಟಿತ್ತು, ಅವ್ರಿಗೆ ಅದು ಎಲ್ಲಿ ಸಿಗ್ತೋ ಗೊತ್ತಿಲ್ಲ ನನಗೆ. ಅವರು ನೆನ್ನೆನೇ ತಂದಿತ್ತು. ಮನೆ ಫ್ಯಾಮಿಲಿ ಫಂಕ್ಷನ್ ಇವತ್ತು ಒಂದಿದೆ ಅಂದನಲ್ಲ, ಸೊ ಅದಕ್ಕೆ ಪ್ರೆಸೆಂಟ್ ಮಾಡೋದಕ್ಕೆ 2 ತಂದಿದ್ರು. ಒಂದು ಅವ್ರು ತೊಗೊಂಡ್ರು, ಒಂದು ನಾನು ತೊಗೊಂಡೆ ಫ್ರೆಂಡ್ ಮದುವೆಗೆ ಅಂತ ಕೊಡೋಕ್ಕೆ. ನೋಡಿದ್ರೆ ಹಂಗಾಯ್ತು, ಏನು ಮಾಡೋದು, ಇನ್ನೊಂದು ತೊಗೊಬಂದು ಇದರಲ್ಲಿ ಅದನ್ನೆಲ್ಲ ಚೇಂಜ್ ಮಾಡಿದ್ದಾಯಿತು. ಸೊ ಈಗ ಬನ್ನಿ ರೆಡಿ ಆಗ್ತೀನಿ. ಈಗ ರೆಡಿಯಾಗಿ ಹ್ಯಾಂಡ್ ಸಿಗ್ತೀನಿ. ಬಸ್ ಸ್ಟಾಪ್ ರೆಡಿ ಆಗಾಯಿತು, ಟಿಫನ್ ತಿಂದಿದ್ದಾಯಿತು. ಸೊ ಬಸ್ ಸ್ಟಾಪ್ ಹೊರಟಿದ್ದೀನಿ. ಮಿಡ್ಲ್ ಬಸ್ ಸ್ಟಾಪ್, ಬಸ್ ಇದೆ ನಮಗಿರೋದು. ಸೊ ಹೋಗಿ ಅಲ್ಲೋಗಿ ಸಿಗ್ತೀನಿ. ಸೊ ಬಸ್ ಯಾರ್ಯಾರೆಲ್ಲ ಈ ಫ್ರೀ ಟಿಕೆಟ್ ಹಾಕ್ಕೊಂಡು ಯೂಸ್ ಮಾಡಿಕೊಂಡು ಓಡಾಡ್ತಿದ್ದೀರಾ, ಮೋಸ್ಟ್ ಆಫ್ ಲೇಡೀಸ್ ಯೂಸ್ ಮಾಡೋದು ಈ ಟಿಕೆಟ್. ಫ್ರೀ ಟಿಕೆಟ್ ಇಲ್ಲ, ಅದೆಷ್ಟು ಜನ ಹುಡುಗರು ಹೊಟ್ಟೆ ಹೊರದೈತೆ ಗೊತ್ತಿಲ್ಲ. ಸೊ ಬಸ್ ಸಿಕ್ತು, ಆನ್ ದ ವೇ ಹೋಗ್ತಾ ಇದ್ದೀನಿ. ಸೊ ಈಗಲೂ ಎಷ್ಟು ಜನ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀರಾ? ಬಸ್ಸಲ್ಲಿ ಟ್ರಾವೆಲ್ ಮಾಡೋಕ್ಕೆ ಇಷ್ಟ ನಿಮಗೆ? ಕಮೆಂಟ್ ಮಾಡಿ. ಜಸ್ಟ್ ಬಸ್ ಆಯಿತು. ಸೊ ಆಲ್ಮೋಸ್ಟ್ ಬ್ಯಾಂಗ್ಳೂರು ಯೂನಿವರ್ಸಿಟಿ ರೋಡು. ಸೊ ನೋಡಿ ಫುಲ್ ಗ್ರೀನರಿ ಇದೆ. ಸೊ ಇಲ್ಲಿಂದ ಇನ್ನೂ ಆಲ್ಮೋಸ್ಟ್ 1 ಕಿಲೋಮೀಟರ್ ನಡಿಬೇಕು ಅಂತ ಅನಿಸುತ್ತೆ. ಆಲ್ಮೋಸ್ಟ್ ನಿಯರ್ ಬೈ 1 ಕಿಲೋಮೀಟ್ರ್ ಆಗುತ್ತೆ ನಮ್ಮ ರಿಲೇಟಿವ್ ಮನೆಗೆ ಹೋಗೋದಕ್ಕೆ. ಸೊ ಜಸ್ಟ್ ಫುಲ್ ಗ್ರೀನರಿ ಇದೆ. ಈ ಥರ ಗ್ರೀನರಿ ಇದ್ದರೆ ಒಂಥರ ಸಮಥಿಂಗ್ ಪೀಸ್ಫುಲ್ ಆಗಿರುತ್ತೆ ನಾವು ಓಡಾಡೋಕ್ಕೂ ಅಷ್ಟೇ. ಬಿಸಿಲು ಇದ್ರೂ ಆ ಬಿಸಿಲು ಇರೋದೇ ಗೊತ್ತಾಗೋದಿಲ್ಲ. ಸೊ ನೋಡಿ ಎಷ್ಟು ಫುಲ್ ಗ್ರೀನರಿ. ಸೊ ಇದು ಆಲ್ಮೋಸ್ಟ್ ಬ್ಯಾಂಗ್ಳೂರು ಯೂನಿವರ್ಸಿಟಿ ರೋಡ್ ಆಗಲೇ ಹೇಳಿದ್ನಲ್ಲ. ಸೊ ಆ್ಯಂಡ್ ನೋಡಿ ಗಾಳಿ ಕೂಡ ಎಷ್ಟು ಕ್ಲಿಯರ್ ಗಾಳಿ ಹೊಡಿತಾ ಇದೆ. ಸೊ ಎಂಜಾಯ್ ಮಾಡಬೇಕು ನೇಚರ್ನ. ಸೊ ಆ್ಯಂಡ್ ಅಲ್ಲಿ ಹೋಗಿ ಸಿಗ್ತೀನಿ, ಓಕೆನಾ. ಲಿಟ್ರಲಿ ನನಗೆ ರೂಟ್ ಕಂಪ್ಲೀಟ್ಲಿ ಕನ್ಫ್ಯೂಸ್ ಆಗೋಯಿತು. ಏನಕ್ಕೆ ಅಂದರೆ ಮುಂಚೆ ಈ ಏರಿಯಾ ಅಂದರೆ ಈ ಕಡೆ ಇಲ್ಲಿ ಸ್ವಲ್ಪ ಹಳ್ಳಿ ಥರ ಫೀಲ್ ಇದೆ. ಅಂದರೆ ನನಗೆ ಈ ಎಂಟ್ರೆನ್ಸ್ ಹೆವಿ ಇಷ್ಟ. ಏನಕ್ಕೆ ಅಂತ ಹೇಳ್ತೀನಿ. ಸೊ ಇಲ್ಲಿ ನಮ್ಮ ಅಜ್ಜಿ ಬರ್ತಿದ್ರೆ ನಾನು ಎಂಟ್ರಿ ಆಗಬೇಕು. ಈ ಎಂಟ್ರಿ ಅಂದರೆ ಈ ಕಡೆ ಆ ಕಡೆ ಅಕ್ಕಪಕ್ಕ ಮನೆ ಬರುತ್ತೆ. ಸೊ ಮನೆ ಬಂದಮೇಲೆ ಇಲ್ಲಿ ಸ್ಟೆಪ್ಸ್ ಇದೆ ನೋಡಿ, ಈ ಸ್ಟೆಪ್ಸ್ ಇಳಿದು ಈ ಕಡೆ ಹೋಗಬೇಕು. ಆ ಕಡೆಗೆ ಹೋದರೆ ನಮ್ಮ ಚಿಕ್ಕಪ್ಪನ ಮನೆ. ಸೊ ಬನ್ನಿ ಹೋಗೋಣ. ಸೊ ಅದೆಲ್ಲ ಅರೇಂಜ್ಮೆಂಟ್ಸ್ ಆ್ಯಂಡ್ ಆವಾಗಲೇ ಇದು ಸುತ್ತ ಗ್ರೀನರಿ ಇದೆ.
ಟೆರೆಸ್ ಮೇಲೆ ಫಂಕ್ಷನ್, ಸೊ ಅದರದ್ದೇ ಪ್ರಿಪ್ರೇಷನಲ್ಲಿ ಅಲ್ಲಿ ಫೋಟೋಶೂಟ್ ನಡೀತಾ ಇದೆ, ಆರತಿ ಫಂಕ್ಷನ್. ಸೊ ಲಕ್ಷ್ಮೀ ಬಾರಮ್ಮ ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲಿ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ರಿ ಗೊಂಬೆ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತ್ತಿ ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಲೇಟ್ ಆಗೋಯ್ತು ಇಲ್ಲಿ. ಸೊ ಅದಕ್ಕೆ ಇವಾಗ ಪಟ ಪಟ ಅಂತ ಹೊರಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಮದುವೆಗೆ ಹೋಗ್ಬೇಕು. ಸೊ ಅಲ್ಲಿ ಹೋಗಿ ಸಿಗ್ತೀನಿ, ಓಕೆನಾ. ಸೊ ಈಗ ಫ್ರೆಂಡ್ ಮದುವೆನೂ ಮುಗೀತು, ಫ್ಯಾಮಿಲಿ ಫಂಕ್ಷನ್ನು ಮುಗೀತು, ಎಲ್ಲ ಮುಗಿಸ್ಕೊಂಡು ಜಸ್ಟ್ ಈಗ ಮನೆಗೆ ಬಂದೆ. ಫುಲ್ ಟಯರ್ಡ್ ಫೀಲು. ಯಾವ ಟ್ರಾವೆಲ್ ಮಾಡೋದ್ರಲ್ಲೇ ಅರ್ಧ ಟಯರ್ಡ್ ಆಗುತ್ತೆ. ಇಲ್ಲಿಂದ ಹೋಗು ಮತ್ತು ಅಲ್ಲಿಂದ ಆ ಎಂಡಿಂದ ಈ ಎಂಡಬ್ಬ ಫ್ರೆಂಡ್ ಮದುವೆ ಕಂಪ್ಲೀಟ್ಲಿ ಟಯರ್ಡ್. ಸೊ ಈಗ ಸ್ಲೀಪ್ ಮಾಡೋ ಸಮಯ. ಸೊ ಅದಕ್ಕೂ ಮುಂಚೆ ಈ ಮೇಕಪ್ ಎಲ್ಲ ರಿಮೂವ್ ಮಾಡಿ ಇದು ಮಾಡೋಣ. ಆ್ಯಂಡ್ ಇದು ನನ್ನ ಫ್ರೆಂಡ್ ಮದುವೆದು ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಅಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಫುಲ್ ಲೇಟಾಗೋಗಿತ್ತು. ಸೊ ಹೋದ್ವಿ, ವೆಯ್ಟ್ ಮಾಡ್ತಿದ್ರು ನಮಗೋಸ್ಕರ. ಸೊ ಹೋಗಿ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಬರ್ತಿದ್ವಿ. ಸೊ ಆ್ಯಂಡ್ ನಿಮ್ಗಲ್ಲಿ ಇನ್ನೊಂದು ವಿಷಯ ಹೇಳಬೇಕು ಗೈಸ್. ಏನು ಅಂತಂದರೆ, ಊಟ ಮಾಡ್ತಿದ್ವಿ, ದಿತ್ತಿದ್ಲು ನನ್ನ ಜೊತೆ. ಸೊ ಅವಳಿಗೆ ಆಟ ಆಡಿಸ್ತಿದ್ದೆ, ಅವಳ ಫೇವ್ರೆಟ್ ಸ್ವೀಟ್ ಚಂಪಾಕಲಿ, ಓಕೆನಾ, ಅದನ್ನೇ ಅಲ್ಲಿ ಕೊಟ್ಟರು. ಸೊ ಅವಳಿಗೆ ಆಟ ಆಡಿಸ್ತಿದ್ದೆ, ಅವಳು ಸ್ವೀಟ್ ಎತ್ಕೊಂಡ್ಬಿಟ್ಟು ಆಟ ಆಡಿಸ್ತಿದ್ದೆ. ಈ ಕಡೆ ನನ್ನ ಪಕ್ಕದಲ್ಲಿ ಒಬ್ಬರು ಅಂಕಲ್ ಕೂತಿದ್ರು. ಅವರು ಚಂಪಾಕಲಿ ಬೇಕೇನಮ್ಮ ಇರಮ್ಮ ಅಂತ ಅಂದ್ಬಿಟ್ಟು ಅಲ್ಲಿರೋರ ಹತ್ರ ಕರ್ಸಿ ಕೊಡ್ಸಿದ್ರು. ಸರಿ ಅಂದ್ಬಿಟ್ಟು ನಾನು ಸುಮ್ಮನೆ ಸರಿ ಅಂದ್ಬಿಟ್ಟು ಅದನ್ನು ಅವಳಿಗೆ ಕೊಟ್ಬಿಟ್ಟೆ. ತಗೋ ತಿನ್ಕೊ, ನಿಂಗೆ ಇಷ್ಟ ಅಲ್ವಾ ಅಂತ ಅಂದ್ಬಿಟ್ಟು, ಬಿಕಾಸ್ ನಾನು ಸ್ವೀಟ್ ಜಾಸ್ತಿ ತಿನ್ನಲ್ಲ. ಸೊ ಸರಿ ತಿನ್ಕೋ ಅಂತ ಅಂದ್ಬಿಟ್ಟು ಅವಳು ಕೊಟ್ಬಿಟ್ಟೆ. ಆಮೇಲೆ ಊಟ ಆಯಿತು, ಅನ್ನ ಸಾಂಬಾರು ಅದು ಇದು ಎಲ್ಲ ಬರೆಸಿದ್ರು, ತಿಂದ್ವಿ. ಅದಾದ್ಮೇಲೆ ಲಾಸ್ಟಲ್ಲಿ ಐಸ್ ಕ್ರೀಮ್ ಕೊಡ್ತಾರೆ. ಅದು ಆ್ಯಸ್ ಯೂಶುವಲ್ ನಿಮಗೂ ಗೊತ್ತಿರುತ್ತೆ. ಐಸ್ ಕ್ರೀಮ್ ಕೊಟ್ಟಾಗ ನಮಗೂ ಕೊಟ್ಟರು, ಅವ್ರಿಗೂ ಕೊಟ್ಟರು, ಎಲ್ಲರಿಗೂ ಕೊಟ್ಟರು. ಅಂಕಲ್ಲು ತಗೊಳಮ್ಮ ಈ ಐಸ್ ಕ್ರೀಮು ನೀನೇ ಇಟ್ಕೊಬಿಡು ಅಂತ ಕೊಟ್ಬಿಡೋದ. ಸೀರಿಯಸ್ಲಿ ನಾನು ಏನಕ್ಕೆ ಇವ್ ಅಂಕಲ್ ಆ್ಯಕ್ಚುಲಿ ಅವ್ರು ಯಾರು ಅಂತಲೇ ನನಗೆ ಗೊತ್ತಿಲ್ಲ, ಇವ್ರು ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅದರಲ್ಲಿ ಅವಳು ದೀಪ್ತಿ ಬೇರೆ ಏನು ಸಮಿತ ಏನು ಸಮಾಚಾರ ಅಂತ. ನಾನು ಅದೇ ಸುಮ್ಮನಿರಲ್ಲ, ಆ ಥರ ಏನೂ ಇಲ್ಲ, ಅವ್ರೇನೋ ಪಾಪ ಕೊಟ್ಟಿದ್ದಾರೆ ಅಷ್ಟೇ ಅಂತ ಅಂದ್ಬಿಟ್ಟು ಸುಮ್ಮನೆ. ಅದಕ್ಕೆ ಈ ಥರ ಎಲ್ಲ ಇರ್ತಾರೆ ಜನರು ಅಂತ ಅನ್ಸುತ್ತೆ ಒಂದೊಂದ್ಸತಿ. ಅವ್ರು ಯಾರು ಏನು ಅಂತಲೇ ಗೊತ್ತಿಲ್ಲ ನನಗೆ. ಫ್ರೆಂಡ್ ಮದುವೆ ಅಂತ ಹೋಗಿದ್ದು, ಹಂಗಾಯ್ತು ದಿಸ್ ಇಷ್ಟೇ. ಸೊ ಶೇರ್ ಮಾಡಬೇಕು ಅನಿಸ್ತು, ಸೊ ಶೇರ್ ಮಾಡಿಕೊಂಡೆ. ಆ್ಯಂಡ್ ಈಗ ಮನೆಗೆ ಬಂದೆ, ಈಗ 4:15 ಟೈಮು. ಸೊ ಮೇಕಪ್ ಎಲ್ಲ ರಿಮೂವ್ ಮಾಡಿ ಸ್ವಲ್ಪ ಹೊತ್ತು ಸ್ಲೀಪ್ ಮಾಡಿ ರೆಸ್ಟ್ ಮಾಡೋಣ. ಫುಲ್ ಟಯರ್ಡ್ ಆಗಿದೆ, ಫುಲ್ ಬಾಡಿ ಪೇನ್ ಸ್ಟಾರ್ಟ್ ಆಗ್ತಿದೆ. ಸೊ ರೆಸ್ಟ್ ಮಾಡೋಣ ಅಂತ. ಓಕೆ, ಆಮೇಲೆ ಸಿಗ್ತೀನಿ, ಬಾಯ್. ಹಾಗೆ ಇವತ್ತೇನೇನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ, ಓಕೆನಾ, ಬಾಯ್. ಅಂದರೆ ಏನು ಗೊತ್ತಾಗ, ಈ ಮೇಕಪ್ ಮಾಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಸ್ಟೆಪ್ ಬೈ ಸ್ಟೆಪ್ ಕಷ್ಟ ಆದರೂ ಮಾಡ್ಕೊಬಿಡ್ತೀವಿ. ಆದರೆ ರಿಮೂವ್ ಮಾಡಿ ಇಯರಿಂಗ್ಸ್ ಎಲ್ಲ ಬಿಚ್ಚಿ ಅದನ್ನು ರಿಮೂವ್ ಮಾಡಿ ಮೇಕಪ್ನ ಡ್ರೆಸ್ ಚೇಂಜ್ ಮಾಡಿ ಮಾಡೋಷ್ಟೊತ್ತಿಗೆ ಅರ್ಧ ಸುಸ್ತಾಗ್ಬಿಡುತ್ತೆ. ಸೀರಿಯಸ್ಲಿ ಆ ಮೇಕಪ್ ರಿಮೂವ್ ಮಾಡೋದೇ ಒಂದು ದೊಡ್ಡ ಟಾಸ್ಕು. ಲಿಟ್ರಲಿ ಮೇಕಪ್ ರಿಮೂವ್ ಮಾಡಬೇಕು, ಮತ್ತು ಫೇಸ್ ವಾಶ್ ಮಾಡಬೇಕು. ಫೇಸ್ ವಾಶ್ ಮಾಡಿ ಆಮೇಲೆ ಮತ್ತೆ ಮಾಯಿಶ್ಚರೈಸರ್ ಹಚ್ಕೊಂಡು ಪ್ರೊಸೀಜರ್ಸ್, ಲಾಂಗ್ ಪ್ರೊಸೀಜರ್ಸ್. ಏನು ಮಾಡೋದು ಗೈಸ್, ಚೆನ್ನಾಗಿ ಕಾಣಿಸ್ಬೇಕಲ್ವಾ? ಆವಾಗಲೇ ಅಲ್ವಾ ನೀವು ನಮ್ಮನ್ನು ಮೆಚ್ಕೊಳ್ಳೋದು? ಚೆನ್ನಾಗಿ ಕಾಣಿಸ್ಬೇಕು. ಸೊ ಆ್ಯಂಡ್ ಹೆಂಗೆ ಕಾಣಿಸ್ತಾ ಇದ್ದೀನಿ ಇವತ್ತು, ಫುಲ್ಲು ತೋರ್ಸೋಕ್ಕಾಗ್ತಿಲ್ಲ, ಬಟ್ ಇಟ್ಸ್ ಓಕೆ. ನೋಡಿ ಔಟ್ಫಿಟ್ ಇಷ್ಟೇ, ಜಸ್ಟ್ ಪ್ಲಾಜೋ ಪ್ಯಾಂಟ್ ಆ್ಯಂಡ್ ಟಾಪ್ ಅಷ್ಟೇ, ನಾರ್ಮಲ್ ಚೂಡಿದಾರ್ ಥರ ಅಷ್ಟೇ. ಸಿಂಪಲ್ಲಾಗಿ ಹಾಕ್ಕೊಂಡು ಹೋಗಿ ಮುಗಿಸ್ಕೊಂಡೆಲ್ಲ ಬಂದೆ. ಆ್ಯಂಡ್ ಅಷ್ಟೇ ಇನ್ನೇನು ಇಲ್ಲ ಹೇಳೋಕ್ಕೆ. ಆಮೇಲೆ ಸಿಗ್ತೀನಿ, ಬಾಯ್. ಹೊಟ್ಟೆ ಸಿತಿತ್ತು. ಸೊ ಯಾಕೋ ಹೊಟ್ಟೆ ಸಿತಿತ್ತು, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಮ್ಯಾಗಿ ಇದೆ ಅಂತ ಮನೇಲಿ ಗೊತ್ತಾಯಿತು. ಅದಕ್ಕೆ ಮ್ಯಾಗಿ ಮಾಡ್ತಾಯಿದ್ವಿ. ಮ್ಯಾಗಿ ತಿನ್ನೋಣ ಅಂತ, ಸೊಪ್ಪಿ ಮ್ಯಾಗಿ. ಸೊ ಮ್ಯಾಗಿ ರೆಡಿ ಆದಮೇಲೆ ಮ್ಯಾಗಿ ತಿಂದು ಆಮೇಲೆ
ಆಮೇಲೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಮ್ಯಾಗಿ ತಿಂದಮೇಲೆ ಏನು ಮಾಡ್ತೀನಿ ಏನು ಅಂತ ಹೇಳ್ತೀನಿ. ಸೊ ಅಷ್ಟೇ ಗೈಸ್, ಸಿಗ್ತೀನಿ. ಓಕೆನಾ, ಬಾಯ್. ಸೊ ರೆಡಿ ಆಗ್ತಿದೆ. ಸೊ ಗೈಸ್, ತುಂಬ ವ್ಲಾಗ್ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಇವತ್ತಿಂದು, ಬಿಕಾಸ್ ತುಂಬ ಹೆವಿ ಹೆಡ್ಏಕ್ ಇದೆ. ತುಂಬ ದಿನ ಆದಮೇಲೆ ಇಷ್ಟೆಲ್ಲ ಟ್ರಾವೆಲ್ ಮಾಡಿದ್ದಿದ್ದು ನಾನು. ಸೊ ತುಂಬ ತಲೆ ನೋವ್ತಿದೆ. ಸೊ ಮತ್ತೆ ಈ ವ್ಲಾಗ್ ಎಂಡ್ ಮಾಡಿ ಮತ್ತು ಫುಲ್ ಸ್ಲೀಪು ಅಷ್ಟೇ, ಆಗ್ತಿಲ್ಲ, ಹೆವಿ ತಲೆ ನೋವ್ತಿದೆ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸೊ ಮತ್ತು ಕಾನ್ಸ್ಟೆಂಟಾಗಿರೋಕ್ಕೆ ಟ್ರೈ ಮಾಡ್ತೀನಿ ಗೈಸ್ ವ್ಲಾಗ್ಸಲ್ಲಿ. ಯಾವುದೇ ಥರ ಗ್ಯಾಪ್ ಬರ್ದೇ ಇರೋ ಥರ ನೋಡ್ಕೋತೀನಿ. ಆ್ಯಂಡ್ ನಿಮ್ಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ, ನಾನು ಅದನ್ನು ಟ್ರೈ ಮಾಡ್ತೀನಿ ಮಾಡೋದಕ್ಕೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿ ಯು ನೆಕ್ಸ್ಟ್ ವ್ಲಾಗ್, ಬಾಯ್.